ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಅಸೂಯೆ ಅಂದರೆ ಈರ್ಷೆ, ಮಾತ್ಸರ್ಯ, ಇದರಿಂದ ಆಗುವಂಥ ಹಾನಿಯ ಬಗ್ಗೆ ಬಹಳ ಉತ್ತಮ ಉದಾಹರಣೆ. ಒಂದು ದೊಡ್ಡ ಕೊಳ ಇತ್ತು. ಆ ಕೊಳದಲ್ಲಿ ಅನೇಕ ಹಂಸಗಳು ಇದ್ದವು ಮತ್ತು ಆ ಕೊಳದ ಆಳದಲ್ಲಿ ಅನೇಕ ರತ್ನಗಳು ಕೂಡ ಇದ್ದವು. ಆದರೆ ಆ ಹಂಸಗಳಲ್ಲಿ ಎರಡು ಪ್ರಕಾರದ ಹಂಸಗಳು ಇದ್ದವು. ಕೆಲವೊಂದು ಹಂಸಗಳ ಕಾಲಿನಲ್ಲಿ ಚಕ್ರ ಇತ್ತು, ಕೆಲವೊಂದು ಹಂಸಗಳ ಕಾಲಿನಲ್ಲಿ ಇರಲಿಲ್ಲ. ಚಕ್ರ ಇರುವಂತಹ ಹಂಸಗಳು ತಮ್ಮನ್ನ ಶ್ರೇಷ್ಠ ಎಂದು ಆ ಕೊಳದಲ್ಲಿ ಘೋಷಣೆ ಮಾಡಿದ್ದವು ಮತ್ತು ಚಕ್ರ ಇಲ್ಲದ ಹಂಸಗಳನ್ನ ಕನಿಷ್ಠ ಎಂದು ತೀರ್ಮಾನಿಸಿದ್ದವು, ನಿರ್ಧರಿಸಿದ್ದವು. ಇದು ಚಕ್ರ ಇಲ್ಲದ ಹಂಸಗಳಿಗೆ ಬಹಳ ದೊಡ್ಡ ವೇದನೆಯ ವಸ್ತು ಆಗಿತ್ತು. ನಮ್ಮನ್ನ ಎಲ್ಲರೂ ಬಹಳ ಹೀನವಾಗಿ ಕಾಣುತ್ತಾರೆ ಅನ್ನುವಂತಹ ಭಾವನೆ ಅವುಗಳಲ್ಲಿ ಇತ್ತು. ಆ ಸಮಯದಲ್ಲಿ ಆ ಕೊಳದ ಪಕ್ಕದಲ್ಲಿ ಒಬ್ಬ ಪಾತ್ರೆಗಳಿಗೆ ಹೆಸರು ಬರೆಯುವ ಬಂದ. ಅವನು ಹಿತ್ತಾಳೆ, ತಾಮ್ರದ ಪಾತ್ರೆಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಬರಿತಾ ಇದ್ದ. ಅದನ್ನ ಹಂಸಗಳು ನೋಡಿದವು. ಅವುಗಳು ಹೋಗಿ ಅವನಿಗೆ ವಿನಂತಿ ಮಾಡಿಕೊಂಡವು, ನಮ್ಮ ಕಾಲಿನಲ್ಲಿ ಚಕ್ರ ಇಲ್ಲ, ನೀನು ಚಕ್ರ ಬಿಡಿಸಿಕೊಡು. ಅವನು ಯಂತ್ರದ ಸಹಾಯದಿಂದ ಆ ಒಂದೊಂದು ಹಂಸಕ್ಕೆ ಒಂದೊಂದು ಚಕ್ರ ಬರೆದ. ಚಕ್ರ ಬರೆದ ತಕ್ಷಣ ಹಂಸ ಕೆಳಗಡೆ ಇಳಿದು ಒಂದು ಮುತ್ತನ್ನ ಅಂದರೆ ಒಂದು ರತ್ನವನ್ನ ತೆಗೆದು ಅವನಿಗೆ ಕೊಡ್ತಾ ಇತ್ತು. ಹೀಗೆ ಇದು ಒಂದು ರೀತಿ ಕಾಂಟ್ರಾಕ್ಟ್ ಟೈಪ್ ಆಯಿತು. ಅಂದರೆ ಒಂದು ಹಂಸಕ್ಕೆ ಚಕ್ರ ಮಾಡಿದ ತಕ್ಷಣ ಒಂದು ರತ್ನವನ್ನು ತೆಗೆದುಕೊಡ್ಬೇಕು ಕೊಳದಿಂದ. ಆ ಥರ ಆಗಿ ಸಾಕಷ್ಟು ದಿನ ಹೋಯ್ತು. ಇವಾಗ ಎಲ್ಲ ಹಂಸಗಳಿಗೆ ಕಾಲಿನ ಕೆಳಗಡೆ ಚಕ್ರ ಆಯಿತು. ಮೊದಲು ಚಕ್ರ ಇದ್ದಂತಹ ಹಂಸಗಳು ವಿಚಾರ ಮಾಡಿದವು, ಇದು ಯಾಕೋ ಸರಿಯಾಗ್ತಾ ಇಲ್ಲ ಅಂತ ಹೇಳಿ ಅವು ಮತ್ತೆ ಆ ವ್ಯಕ್ತಿಯನ್ನು ಕರೆಸಿ ಹಳೆ ತಮ್ಮ ಕಾಲಿನಲ್ಲಿ ಚಕ್ರಗಳು ಇದ್ವಲ್ಲ ಅದನ್ನು ಅಳಿಸೋದಿಕ್ಕೆ ಹೇಳಿದವು. ಅವನು ಚಕ್ರದ ಸಹಾಯದಿಂದ ಅವುಗಳನ್ನ ಅಳಿಸ್ತಾ ಬಂದ. ಈಗ ಅವುಗಳು ಹೇಳೋದಿಕ್ಕೆ ಪ್ರಾರಂಭ ಮಾಡಿದವು, ಯಾರ ಕಾಲಿನಲ್ಲಿ ಚಕ್ರ ಇಲ್ಲ ಆ ಹಂಸಗಳು ಶ್ರೇಷ್ಠ ಅಂತ ಹೇಳಿ ಎಲ್ಲ ಸೇರ್ಕೊಂಡು ಘೋಷಣೆ ಮಾಡಿಬಿಟ್ರು. ಅಷ್ಟೊತ್ತಿಗಾಗಲೇ ಒಂದೊಂದಾಗಿ ಆ ಕೊಳದಲ್ಲಿ ರತ್ನಗಳು ಖಾಲಿಯಾಗಿ ಹೋದವು. ಸಂಪೂರ್ಣ ರತ್ನ ಖಾಲಿ ಆದ ನಂತರ ಆ ಚಿತ್ರ ಮಾಡುವವ ಅಲ್ಲಿಗೆ ಬರೋದು ಬಿಟ್ಟುಬಿಟ್ಟ. ಆವಾಗ ಹಂಸಗಳಿಗೆ ಬುದ್ಧಿ ಬಂತು, ನಮ್ಮ ಕೊಳದ ಸಂಪೂರ್ಣ ಸಂಪತ್ತು ದ್ವೇಷದಿಂದಾಗಿ, ಈ ಈರ್ಷಾಭಾವದಿಂದ, ಅಸೂಯೆಯಿಂದ ಖಾಲಿಯಾಗಿ ಹೋಯಿತು. ಆದರೆ ಏನು ಮಾಡೋದು? ಈಗ ಕೊಳದಲ್ಲಿ ಯಾವ ಸಂಪತ್ತು ಕೂಡ ಉಳಿದಿರಲಿಲ್ಲ.